ನಿಜವಾಗ್ಲೂ ಮೈಸೂರಿನಲ್ಲಿ ಹುಟ್ಟಬೇಕು ಅಂತಂದರೆ ಪುಣ್ಯನೇ ಮಾಡಿದ್ದೀವಿ ಅಂತ ಅನ್ಬೇಕು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಏನು ಗೊತ್ತಾಗುತ್ತೆ, ಮಂಗಳವಾರ ಆಗಿರೋದ್ರಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಸ್ನಾನವಾಗಿದೆ. ಬೆಳಗ್ಗೆನೆ ಯಾವ ರೀತಿ ವೆದರ್ ಇದೆ ಅಂತ ನೋಡ್ಬೋದು. ಸಖತ್ತಾಗಿದೆ ವೆದರ್ ಮಾತ್ರ. ಗೈಸ್, ಇವಾಗ ಟೈಮ್ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ನಾನು ರೆಡಿಯಾಗಿದ್ದೀನಿ ಸ್ನಾನ ಮಾಡಿಕೊಂಡು. ಬನ್ನಿ ಬೆಟ್ಟಕ್ಕೆ ಹೋಗೋಣ. ಎಷ್ಟೊತ್ತಿಗೆ ದರ್ಶನ ಆಗುತ್ತೆ, ಏನಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೀವು ನೋಡಿ, ವೆದರ್ದೆಲ್ಲ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ, ಸೂಪರಾಗಿರುತ್ತೆ. ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಬೆಟ್ಟಕ್ಕೆ ಹೋಗೋಕ್ಕೆ 2 ರೂಟ್ ಇದೆ. ಒಂದು ಉತ್ನಳ್ಳಿಕಿಂದ ಕಡೆ ಅಂತ ಹೋಗುವಂಥದ್ದು, ಇನ್ನೊಂದು ರೆಗ್ಯುಲರ್ ರೂಟು. ನಾನು ಉತ್ನಳ್ಳಿ ಕಡೆಯಿಂದ ರೂಟಿಂದ ಹೋಗಿದ್ದೆ. ಅದು 6 ಗಂಟೆಗೆ ಗೇಟ್ ಓಪನ್ ಆಗಬೇಕಿತ್ತು. ನಾನು ಹೋದಾಗ 6:20 ಆಗಿತ್ತು. ಆದರೂ ಇನ್ನೂ ಗೇಟ್ ಓಪನ್ ಆಗಿರಲಿಲ್ಲ. ಆಮೇಲೆ ಅಲ್ಲಿ ಫೋನ್ ಮಾಡಿ ಹೇಳಿದ್ದಕ್ಕೆ 6:15ಗೆ ಬಂದು ಗೇಟ್ ಓಪನ್ ಮಾಡಿ. ನಾನು ಆಲ್ಮೋಸ್ಟ್ ಬೆಟ್ಟಕ್ಕೆ ಬೈಕಲ್ಲಿ ಹೋದರೆ ಈ ರೂಟ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಮೇನ್ ರೋಡಲ್ಲಿ ತುಂಬ ವೆಹಿಕಲ್ಸ್ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಈ ರೋಡಲ್ಲಿ ವೆಹಿಕಲ್ಸ್ ಕಡಿಮೆ, ಟ್ರಾಫಿಕ್ಕು ಕೂಡ ಕಡಿಮೆ ಇರುತ್ತೆ. ಮತ್ತು ಇಲ್ಲಿ ಗ್ರೀನರಿ ಸಖತ್ತಾಗಿರುತ್ತೆ. ಈ ಸ್ಪಾಟ್ ಏನು ನೋಡ್ತಾ ಇದ್ದೀರಾ, ಈ ಸ್ಪಾಟಲ್ಲಿ ಮಳೆ ಬಂತು ಅಂತಂದರೆ ನಿಮಗೆ ವಾಟರ್ ಫಾಲ್ಸ್ ಕಾಣುತ್ತೆ. ಚಿಕ್ಕದಾಗಿ ನೀರು ಬರ್ತಾ ಇರುತ್ತೆ. ಅದನ್ನು ನಿಮಗೆ ಫೋಟೋದಲ್ಲಿ ತೋರಿಸ್ತೀನಿ. ಇದು ಹಳೆ ಫೋಟೋ, ನಾನು ಲಾಸ್ಟ್ ಮಳೆಗಾಲದಲ್ಲಿ ಬಂದಿದ್ದಾಗ ತೊಗೊಂಡಿರೋಂಥದ್ದು. ಆ ಫೋಟೋದಲ್ಲಿ ನೋಡ್ಬೋದು ನೀರು ಯಾವ ರೀತಿ ಬೀಳ್ತಾ ಇದೆ ಅಂತ. ಅದೇ ರೀತಿ ನೀರು ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಈ ರೂಟಲ್ಲಿ ಬರೋಕ್ಕೆ. ಜೊತೆಗೆ ಇನ್ನೊಂದು ರೀಸನ್ ಏನು ಅಂತ ನೋಡೋದಾದರೆ, ನಮ್ಮ ಮನೆಯಿಂದ ಈ ರೂಟು ಬೆಟ್ಟಕ್ಕೆ ಹತ್ತಿರ ಆಗುತ್ತೆ. ಸೊ ಅದಕ್ಕೆ ನಾನು ಈ ರೂಟಲ್ಲೇ ಜಾಸ್ತಿ ಬರೋವಂಥದ್ದು. ಈ ಟೈಮಲ್ಲಿ ಬೆಳಿಗ್ಗೆ ಬೇಗ ಆಗುತ್ತೆ. ಅದಕ್ಕೆ ನಿಮಗೆ ಆಲ್ರೆಡಿ ಬಿಸಿಲು ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ಫುಲ್ ಫಾಗ್ ಇರುತ್ತೆ. ಆ ಫಾಗ್ ಟೈಮಲ್ಲಿ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಬೆಟ್ಟ. ನಾನು ಬೆಟ್ಟಕ್ಕೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:45 ಆಗಿತ್ತು. ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ಜೊತೆಗೆ ಇನ್ನೂ ಅಂಗಡಿಗಳು ಯಾವುದು ಓಪನ್ ಆಗಿರಲಿಲ್ಲ. ನಾನು ಅಲ್ಲಿ ಬೈಕ್ ಪಾರ್ಕಿಂಗ್ ಮತ್ತು ಕಾರ್ ಪಾರ್ಕಿಂಗಲ್ಲಿ ವೆಹಿಕಲ್ಸ್ ನೋಡಿದೆ. ಪಕ್ಕ ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡೆ. ಹಂಗೆ ಆಯಿತು. ಇನ್ನೂ ಟಿಕೆಟ್ ಕೌಂಟ್ರು ಕೂಡ ಯಾವುದೂ ಓಪನ್ ಇರಲಿಲ್ಲ ಸ್ಪೆಷಲ್ ಟಿಕೆಟ್ ತೊಗೊಳಕ್ಕೆ. ಸೊ ಧರ್ಮದರ್ಶನಕ್ಕೆ ಹೋಗೋಣ ಅಂತ ನೋಡಿದೆ. ಅಲ್ಲೂ ಕೂಡ ಫುಲ್ ರಶ್ ಇತ್ತು. ಪರವಾಗಿಲ್ಲ, ಅಲ್ಲೇ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಧರ್ಮದರ್ಶನಕ್ಕೆ ಹೋದೆ. ಸ್ಪೆಷಲ್ ಟಿಕೆಟ್ ಕೌಂಟ್ರು ಇನ್ನೂ ಓಪನ್ ಆಗಿರಲಿಲ್ಲ. ಲೈಟಾಗಿ ಫಾಗಿತ್ತು. ಆಲ್ರೆಡಿ ತುಂಬ ಜನ ಬಂದು ಸೇರಿದರು. ಇವತ್ತು ಮಂಗಳವಾರ, ಜೊತೆಗೆ ಅಮಾವಾಸ್ಯೆ ಬೇರೆ. ಸೊ ತುಂಬ ಜನ ಇದ್ದಾರೆ. ನಾನು ಕೂಡ ಪರವಾಗಿಲ್ಲ, ರಶ್ ಇದ್ರೂ ಪರವಾಗಿಲ್ಲ ಅಂದ್ಕೊಂಡು ಧರ್ಮದರ್ಶನದಲ್ಲೇ ಕ್ಯೂ ನಿಂತ್ಕೊಂಡೆ. ಆಲ್ಮೋಸ್ಟ್ ಕ್ಯೂ ನಿಂತ್ಕೊಂಡಾದ್ಮೇಲೆ ಗೊತ್ತಾಯಿತು ನಾನು ಸ್ಪೆಷಲ್ ಟಿಕೆಟ್ ತೊಗೋಬೇಕಿತ್ತು ಅಂತ. ಯಾಕಂತಂದರೆ ಸ್ಪೆಷಲ್ ಟಿಕೆಟ್ ಅವ್ರನ್ನ ತುಂಬ ಜನನ ಬಿಟ್ಟರು. ಅದಾದಮೇಲೆ ಧರ್ಮದರ್ಶನದವ್ರು ಬಿಟ್ಟರು. ಅದಕ್ಕೆ ಧರ್ಮದರ್ಶನದಲ್ಲ ಆಲ್ಮೋಸ್ಟ್ ಒಂದು 2 ಅವರ್ಸ್ ವೆಯ್ಟಿಂಗ್ ಮಾಡಬೇಕಾಯಿತು. ಬೇರೆ ಟೈಮ್ಗಳಲ್ಲಿ ಹಿಂಗೆ ಆಗ್ತಾ ಇರಲಿಲ್ಲ, ಬಟ್ ಇವತ್ತು ಹಂಗೆ ಆಯಿತು. ಜೊತೆಗೆ ಇನ್ನೊಂದಕ್ಕಿಂತ ಖುಷಿ ವಿಚಾರ ಅಂತಂದರೆ, ಈ ಲೈನಲ್ಲಿ ನಿಂತ್ಕೊ ಹೋಗ್ಬೇಕಾದ್ರೆ ಒಬ್ಬರು ಅಜ್ಜಿ ಸಾಂಗ್ ಆಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅಂತಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆ ಕ್ಲಿಪ್ ಹಾಕಿದ್ದೀನಿ, ನೀವು ಒಂದ್ಸಲ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೌಭಾಗ್ಯದ ಲಕ್ಷ್ಮೀ ಮರಿಗಳು ಕ್ಯೂ ಅಲ್ಲಿ ನಿಂತಿದ್ದಾಗ ಅನ್ಕೋತಾ ಇದ್ದೆ, ಏನಕ್ಕೆ ಕ್ಯೂ ಮೂವ್ ಆಗ್ತಾ ಇಲ್ವಲ್ಲ, ಇಷ್ಟೊಂದು ರಶ್ ಇದೆಯಲ್ಲ ಅಂತ. ಆಮೇಲೆ ಇಲ್ಲಿ ಒಳಗಡೆ ಬಂದಾಗ ಗೊತ್ತಾಯಿತು ವಾಸ್ತವತೆ ಏನಿತ್ತು ಅಂತ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷ ಪೂಜೆ ಮತ್ತು ಉತ್ಸವ ಎಲ್ಲ ನಡೀತಾ ಇತ್ತು ಒಳಗಡೆ. ಅದರಿಂದಾಗಿ ಲೇಟ್ ಆಗ್ತಾಯಿತ್ತು. ತುಂಬ ಜನ ಮತ್ತು ಒಳಗಡೆ ಪೂಜೆ ಇದರಿಂದ ಒಂದು 10 ನಿಮಿಷ ಡೋರ್ ಕೂಡ ಕ್ಲೋಸ್ ಮಾಡಿದ್ರು. ಅದರಿಂದ ಲೇಟ್ ಆಗ್ತಾಯಿತ್ತು. ಸೊ ಅಲ್ಲಿ ಒಳಗಡೆ ಹೋದಾಗ ಗೊತ್ತಾಯ್ತು ಇವತ್ತು ಏನಕ್ಕೆ ಇಷ್ಟೊಂದು ಲೇಟ್ ಆಗಿದೆ ಅಂತ. ಅದಾದಮೇಲೆ ಅಮ್ಮ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ.
ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಇತ್ತು. ಸೊ ಬಂದು ಪ್ರಸಾದ ತಗೊಂಡೆ. ಇವತ್ತು ಪೊಂಗಲ್ ಮಾಡಿದರು, ತುಂಬ ಚೆನ್ನಾಗಿತ್ತು ಪೊಂಗಲ್ ತಿಂದ್ಕೊಂಡು ಮತ್ತೆ ಈಚೆ ಬಂದು ನೋಡಿದೆ. ಈಗ ಆಲ್ರೆಡಿ ಆಷಾಢ ಶುಕ್ರವಾರಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನೀವು ಏನಾದರೂ ಆಷಾಢ ಶುಕ್ರವಾರಕ್ಕೆ ಬರ್ತೀನಿ ಅಂತಂದರೆ ನೋಡ್ಕೊಂಡು ಬನ್ನಿ, ತುಂಬಾ ರಶ್ ಇರುತ್ತೆ. ಈಗ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ನೋಡ್ಬೋದು ನೀವು ಇಲ್ಲಿ. ಇವತ್ತು ರಶ್ ಇದ್ರೂ ಪರವಾಗಿಲ್ಲ, ಒಳ್ಳೆ ದರ್ಶನ ಆಯಿತು. ಇವತ್ತಿನ ದಿನ ಮಾತ್ರ ಸೂಪರಾಗಿತ್ತು. ಏನು ಗೊತ್ತಾ ಗಾಯ್ಸ್, ನಾವು ನಿಜವಾಗ್ಲೂ ಮೈಸೂರಿನಲ್ಲಿ ಹುಟ್ಟಬೇಕು ಅಂತಂದರೆ ಪುಣ್ಯನೇ ಮಾಡಿದ್ದೀವಿ ಅಂತ ಅನ್ಬೇಕು. ಯಾಕಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಬೆಟ್ಟದಲ್ಲಿ ಅಮ್ಮನ ದರ್ಶನ ಮಾಡಿ ಪ್ರಸಾದ ತಿಂದು ಒಂದು 10 ನಿಮಿಷ ಬೆಟ್ಟ ರೌಂಡ್ಸ್ ಹಾಕಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ನೈಟ್ ಟೈಮ್ ಬಂದರೂ ಅಷ್ಟೇ ಅಮ್ಮನ ದರ್ಶನ ಮಾಡಿ ನೈಟ್ ವ್ಯೂ ಮೈಸೂರು ನೋಡಿದ್ರೆ ಮಸ್ತಾಗಿರುತ್ತೆ. ಯಾರೆಲ್ಲ ಮೈಸೂರು ಫ್ರೆಂಡ್ಸ್ ಇದ್ದೀರಾ ಅವರೆಲ್ಲರಿಗೂ ಈ ವಿಡಿಯೋನ ಟ್ಯಾಗ್ ಮಾಡಿ.